ಪಕ್ಷ ಸಂಘಟನೆ ಮತ್ತು ವಿವಿಧ ಸಮುದಾಯಗಳ ವಿಶೇಷವಾಗಿ ಕಾಯಕ ಸಮುದಾಯಗಳ ಪ್ರಮುಖರನ್ನ ಭೇಟಿ ಮಾಡೋಕ್ಕೆ ಬಂದಿದ್ದು. ಸೊ ಈ ಸಮುದಾಯಗಳ ಜೊತೆಯಲ್ಲಿ ಅವರ ಜೊತೆ ಒಂದು ಮೊದಲನೇದಾಗಿ ಒಂದು ಭೇಟಿ ಭಾರತೀಯ ಜನತಾ ಪಾರ್ಟಿ ಇವತ್ತು ನನ್ನನ್ನು ವಿಧಾನ ಪರಿಷತ್ತಿಗೆ ಕಳಿಸ್ಕೊಟ್ಟಿದೆ. 12ನೇ ಶತಮಾನದ ಬಸವಣ್ಣನವರ ಕಾಯಕ ತತ್ವ ಮತ್ತು ನಮ್ಮ ನಾಲ್ವಡಿ ಮಹಾರಾಜರು ಯಾವ ಸಮಾಜದ ಕನಸು ಕಂಡಿದ್ರು ಅಂಥ ಒಂದು ಕನಸಿಗೆ ಪೂರಕವಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಹೆಜ್ಜೆ ಇಡ್ತಾ ಇದೆ. ಎಲ್ಲ ಸಮುದಾಯಗಳಿಗೆ ರಾಜಕೀಯ ಶಕ್ತಿಯನ್ನು ಕೊಡ್ತಕ್ಕಂಥ ಒಂದು ಪ್ರಾಮಾಣಿಕ ಬದ್ಧತೆಯನ್ನು ತೋರ್ತಾ ಇದೆ. ರಾಜ್ಯದಲ್ಲಿ ವಿಜೇಂದ್ರ ಅವರ ನೇತೃತ್ವದ ಭಾರತೀಯ ಜನತಾ ಪಾರ್ಟಿ ಈ ನಿಟ್ಟಿನಲ್ಲಿ ಸರ್ವ ಸಮಾಜಗಳನ್ನು ಒತ್ತಟ್ಟಿಗೆ ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲಸ ಮಾಡ್ತಾ ಇದೆ. ರಾಷ್ಟ್ರದಲ್ಲಿ ನರೇಂದ್ರ ಮೋದಿ ಅವರ ನೇತೃತ್ವ ಮತ್ತು ರಾಷ್ಟ್ರೀಯ ಅಧ್ಯಕ್ಷರಾದ ನಿತಿನ್ ನಬೀನ್ ಅವರ ಅಧ್ಯಕ್ಷತೆಯಲ್ಲಿ ಇವತ್ತು ಇಡೀ ಪಕ್ಷ ಸಾಮಾಜಿಕ ಬದ್ಧತೆಯನ್ನು ಮೆರೆದು ಕರ್ನಾಟಕದಲ್ಲಿ 2028ಕ್ಕೆ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಅಧಿಕಾರಕ್ಕೆ ಬರುವ ನಿಟ್ಟಿನಲ್ಲಿ ಹಿಂದುಳಿದ ಸಮುದಾಯಗಳು, ಅತಿ ಹಿಂದುಳಿದ ಸಮುದಾಯಗಳು, ವೃತ್ತಿ ಆಧಾರಿತ ಸಮುದಾಯಗಳು, ಕಾಯಕ ಸಮುದಾಯಗಳು ಎಲ್ಲರ ಒಂದು ವಿಶ್ವಾಸವನ್ನು ಕ್ರೋಢೀಕರಿಸುವ ನಿಟ್ಟಿನಲ್ಲಿ ಇವತ್ತು ನಾನು ಕಳೆದ ಬಾರಿ 2 ಬಾರಿ ನಾನು ಲೋಕಲ್ ಬಾಡೀಸ್ನಿಂದ ವಿಧಾನ ಪರಿಷತ್ತು ನಡೆದಂಥ ಚುನಾವಣೆಯಲ್ಲಿ ಅತ್ಯಲ್ಪ ಮತದಿಂದ ನಾನು ಸೋಲನ್ನು ಅನುಭವಿಸ್ತೇನೆ. ಆದರೆ ಪಕ್ಷ ಇವತ್ತು ನನ್ನನ್ನು ಕೈ ಬಿಡದೆ ಮತ್ತೆ ಕೈ ಹಿಡಿದು ವಿಧಾನಸೌಧದತ್ತ ಕರೆದೊಯ್ದಿದೆ. ಆ ನಿಟ್ಟಲ್ಲಿ SD ಕೋಟೆಯಲ್ಲಿ ನನಗೆ ಆದಂಥ ವಿಶ್ವಾಸರು, ಕಾರ್ಯಕರ್ತರು, ವಿವಿಧ ಸಮುದಾಯಗಳ ಮುಖಂಡರುಗಳು ನನ್ನ ಜೊತೆಯಲ್ಲಿ ಕೆಲಸ ಮಾಡಿದವರಿದ್ದರು. ಅವರೆಲ್ಲ ನೋಡಿ ನಿಮ್ಮೊಟ್ಟಿಗೆ ನಾನು ಇರ್ತೇನೆ ಅಂತಕ್ಕಂಥ ಒಂದು ಅಭಯವನ್ನು ನೀಡಲಿಕ್ಕೆ ಮತ್ತು ಇವ್ರ ಜೊತೆ ಉಭಯ ಕುಶಲೋಪರಿ ವಿಚಾರಿಸಿಕೊಂಡು ಪಕ್ಷ ಸಂಘಟನೆಗೆ ಒಂದು ಉತ್ತೇಜನ ನೀಡಲಿಕ್ಕೆ ಇಲ್ಲಿ ಬಂದಿದೆ. ಸರ್, ರಾಜಕಾರಣದಲ್ಲಿ ಜಾತಿ ಲೆಕ್ಕಾಚಾರ ನೋಡಿಕೊಂಡು ಪ್ರಾತಿನಿಧ್ಯ ನೀಡುವ ಸಾಧ್ಯತೆ ಬಹುದೊಡ್ಡ ಗೊತ್ತಿರೋ ಮಾತಾಡೋದು. ಬಟ್ ನಿಮ್ಮ ಒಂದು ಅಲ್ಪ ಸಮುದಾಯವನ್ನು, ಸಣ್ಣ ಸಮುದಾಯವನ್ನು ಗುರುತಿಸಿ ಭಾರತೀಯ ಜನತಾ ಪಾರ್ಟಿ ಒಂದು ಸ್ಥಾನ ಕೊಟ್ಟದ್ದು ನಿಮ್ಗೆ ಎಷ್ಟು ಖುಷಿ ಇದೆ ಸರ್? ಯಾವಾಗ ಭಾಳ ಸಂತೋಷ. ಅದೇ ಪ್ರಜಾಪ್ರಭುತ್ವದ ಆಶಯ, ಸಂವಿಧಾನದ ಆಶಯ. ಸಾಮಾಜಿಕ ಪ್ರಜಾಪ್ರಭುತ್ವದ ಸ್ಥಾಪನೆ ಇವತ್ತು ಒಂದು ಸವಾಲಾಗಿದೆ. ಅದನ್ನು ಭಾರತೀಯ ಜನತಾ ಪಾರ್ಟಿ ಸ್ವೀಕಾರ ಮಾಡಿದೆ. ಪ್ರಜಾಪ್ರಭುತ್ವ ವ್ಯವಸ್ಥೆ ಇದೆ, ಸಾಮಾಜಿಕ ಪ್ರಜಾಪ್ರಭುತ್ವದ ವ್ಯವಸ್ಥೆ ಇಲ್ಲ. ರಾಜಕೀಯ ವ್ಯವಸ್ಥೆಯಲ್ಲಿ ಅಸ್ಪೃಶ್ಯತೆ ಇದೆ. ಅಸ್ಪೃಶ್ಯತೆಗೆ ಒಳಗಾದಂಥ ನೂರಾರು ಜಾತಿಗಳು ವಿಧಾನಸೌಧದ ಬಾಗಿಲನ್ನೇ ನೋಡಿಲ್ಲ. ಅಂಥ ಸಮುದಾಯಗಳು ಯಾವಾಗ ವಿಧಾನಸೌಧದ ಬಾಗಿಲನ್ನು ನೋಡಿ ಅಲ್ಲಿ ಪ್ರವೇಶ ಮಾಡ್ತಾರೋ ಅವತ್ತು ನಿಜವಾಗಿಯೂ ಪ್ರಜಾಪ್ರಭುತ್ವ ಸ್ವಾತಂತ್ರ್ಯದ ಆಶಯ ಈಡೇರಿದಂಗೆ. ಆ ನಿಟ್ಟಿನಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಮತ ಬ್ಯಾಂಕ್ ಆಧಾರಿತ ರಾಜಕಾರಣಕ್ಕೆ ಒತ್ತನ್ನು ಕೊಡದೆ ಸಾಮಾಜಿಕ ನ್ಯಾಯದತ್ತ, ಸಾಮಾಜಿಕ ಬದ್ಧತೆಯತ್ತ ಮತ್ತು ಸಮಾಜದ ಕಲ್ಪನೆಯನ್ನು ದೃಷ್ಟಿಯಲ್ಲಿಟ್ಕೊಂಡು ಹೆಜ್ಜೆ ಇಟ್ಟಿದೆ. ಸರ್, ನಿಮಗೆ ಒಂದು ಅವಕಾಶ ಕೊಟ್ಟಿದ್ದರಿಂದ ನಿಮ್ಮ ಒಂದು ಸಮುದಾಯಕ್ಕೆ ಅಂದರೆ ಮಡಿವಾಳ ಸಮುದಾಯಕ್ಕೆ ಎಲ್ಲೋ ಒಂದು ರಾಜಕೀಯ ಪ್ರಾತಿನಿಧ್ಯ ಸಿಗುತ್ತೆ, ಮುಂಬರುವ ದಿನಗಳಲ್ಲೂ ಒಂದು ಅವಕಾಶ ಸಿಗುತ್ತೆ ಅಂತ ನಂಬಿಕೆ ಇದೆ ಸರ್? ಈಗ ಸಿಕ್ಕಿದೆಯಲ್ಲ, ಇನ್ನೇನು ಸಿಗ್ಬೋದು? ಅಲ್ಲ, ಮುಂದಿನ ದಿನಗಳೆಲ್ಲ ಶಾಸಕರಾಗೋದು ಮತ್ತೊಂದು ಸಚಿವರಾಗಂತ, ಯಾಕೆಂದ್ರೆ ಜನರಿಂದ ಆಯ್ಕೆ ಆಗೋದುಗೆ ಪರಿಷತ್ಗೂ ವ್ಯತ್ಯಾಸ ಇದೆಯಲ್ಲ ಸರ್? ಕೇವಲ ಮಡಿವಾಳ ಸಮುದಾಯ ಅಂತ ನನ್ನನ್ನು ಗೊತ್ತಿಲ್ಲ. ಮಡಿವಾಳ ಸಮುದಾಯದ ರೀತಿಯಲ್ಲೇ ಅನೇಕ ಕಾಯಕ ಸಮುದಾಯಗಳು, ಸಣ್ಣ ಸಣ್ಣ ಸಮುದಾಯಗಳು, ವಿಶೇಷವಾಗಿ ವೃತ್ತಿ ಆಧಾರಿತ ಸಮುದಾಯಗಳು ಆಧುನಿಕ ತಂತ್ರಜ್ಞಾನದ ಒಡೆತಕ್ಕೆ ಸಿಲುಕಿ ಇತ್ತ ವೃತ್ತಿಯೂ ಇಲ್ಲದೆ, ಇತ್ತ ಬದುಕನ್ನು ಸಂಕಷ್ಟದಲ್ಲಿ ತೊಡಗಿಸಿಕೊಂಡು, ಭೂಮಿಯೂ ಇಲ್ಲದೆ, ಮೀಸಲಾತಿಯ ಸವಲತ್ತು ಇಲ್ಲದೆ, ಉದ್ಯೋಗವೂ ಇಲ್ಲದೆ, ಅವಕಾಶಗಳಿಂದ ವಂಚಿತವಾಗಿರ್ತಕ್ಕಂಥ ಸಮಾಜಗಳಿಗೆ ದನಿಯಾಗಿ ಸದನದ ಒಳಗೆ ಸದನದ ಹೊರಗೆ ನಿಂತು ಹೋರಾಟ ಮಾಡಲಿಕ್ಕೆ ಇವತ್ತು ಭಾರತೀಯ ಜನತಾ ಪಾರ್ಟಿ ನನ್ನನ್ನು ಗುರುತಿದೆ. ಇತ್ತೀಚಿನ ದಿನಗಳನ್ನು ಕೂಗು ಕೇಳಿ ಬರ್ತೀವಿ ಸರ್, ಮಡಿವಾಳ ಸಮಾಜವನ್ನು SC ಸಮುದಾಯಕ್ಕೆ ಸೇರಿಸಬೇಕಿರೋದು, ಇದರ ಒಂದು ಅಭಿಪ್ರಾಯ ನಿಮ್ಮದು ಸರ್? ಅನೇಕ ಸಮುದಾಯಗಳಿಗೆ ಇಂಥ ಒಂದು ಬೇಡಿಕೆಗಳು ಇದ್ದಾವೆ. ಅದೆಲ್ಲ ಕಾಲಕ್ಕೆ ಹೋರಾಟ ಆಗಬೇಕು, ಕಾಲಕ್ಕೆ ಅದೆಲ್ಲ ಪ್ರಕ್ರಿಯೆಗಳಾಗಬೇಕು. ರಾಜಕೀಯ ಪರ ಇದ್ದಾರೆ ಸರ್, ಹಿಂಗೆ ಅದು ಬೆಂಬಲಕ್ಕಿದ್ದೀರಾ? ಯಾವಾಗಲೂ ಇರುತ್ತೆ. ಯಾವ ಸಮುದಾಯ ತನ್ನ ಬೇಡಿಕೆಯನ್ನು ನ್ಯಾಯಯುತವಾಗಿ ಕೇಳ್ತೋ ಅಂಥದ್ರ ಪರ ಯಾವಾಗಲೂ ಇರುತ್ತೆ. ಯಾಕೆಂದರೆ ಕರ್ನಾಟಕದಲ್ಲಿ ಮಡಿವಾಳ ಸಮುದಾಯ ಪರಿಷ್ಠ ಜಾತಿಗೆ ಸೇರಬೇಕಾಗಿತ್ತು. ಅದರ ವೃತ್ತಿಯಿಂದ ಮತ್ತು ಅದರ ಒಂದು ಈಗಾಗಲೇ ಕುಲಶಾಸ್ತ್ರ ಅಧ್ಯಯನ ಆಗಿದೆ. ಆ ಕುಲಶಾಸ್ತ್ರ ಅಧ್ಯಯನ ಆಧಾರದ ಪ್ರಕಾರ ಮಡಿವಾಳ ಸಮುದಾಯ, ಸವಿತಾ ಸಮಾಜ ಇಂಥ ಸಮುದಾಯಗಳು ಇವತ್ತಿಗೂ ಕೂಡ ಸಾಮಾಜಿಕ ಅಸ್ಪೃಶ್ಯತೆಯ ಒಂದು ವ್ಯವಸ್ಥೆಯಲ್ಲಿ ಸಿಲುಕಿದ್ದಾರೆ. ಇವಕ್ಕೆ ನಿಜವಾಗಲೂ ಪರಿಷ್ಠ ಜಾತಿಯ ಸ್ಥಾನಮಾನ ಮತ್ತು ಅದರ ಸೇರ್ಪಡೆ ಆಗಬೇಕಾಗಿರ್ತಕ್ಕಂಥದ್ದು ಅತ್ಯಂತ ನ್ಯಾಯ. ಆ ಸಮುದಾಯದ ದನಿ ಇದೆ. ಅವರ ಅಂದರೆ ನಮ್ಮ ಸಮುದಾಯದ ಒಂದು ಆಶೋತ್ತರ ಇದೆ. ಅವರ ಆಶೋತ್ತರಕ್ಕೆ ಸ್ಪಂದಿಸುವಂಥ ನಿಟ್ಟಿನಲ್ಲಿ
ನಾನು ದನಿ ಆಗಬೇಕಾಗಿರ್ತಕ್ಕಂಥದ್ದು ನನ್ನ ಕರ್ತವ್ಯ. ಒಂದು ವೇಳೆ ಸರ್ 2028 ವಿಧಾನಸಭಾ ಚುನಾವಣೆಗೆ ಟಿಕೆಟ್ ಸಿಗರೆ ಪಕ್ಷದಿಂದ ಸ್ಪರ್ಧಿಸುವ ಇದು ವಿಧಾನ ಪರಿಷತ್ತಿಗೆ ಅಲ್ಲ, ಹೋಗಾಯ್ತು. ಒಂದು ವೇಳೆ ಸರ್ ಬಿಟ್ಟರೆ ಸರ್ ಜನರಿಂದ ಆಯ್ಕೆ ಆಗೋದಕ್ಕೂ ವಿಧಾನ ಪರಿಷತ್ಗೂ ವ್ಯತ್ಯಾಸ ಇರುತ್ತಲ್ಲ ಇದು ಸರ್? ಜನರಿಂದ ಆಯ್ಕೆಯಾದವರಿಂದ ಆಯ್ಕೆಯಾದವನು, ಇದಕ್ಕಿಂತ ಏನು? ಹೀಗೆ